ಮಾತ್ರ ಒಂದು ಮಾತು ಹೇಳ್ತಾನೆ. ಏನ್ ಹೇಳಾರಿ? ಯಾಕಂದ್ರೆ ಹೊಸರು ಮಾಸ್ತರ್ ಅಂದ್ರ ಬಾಳ ಶಾಣ್ಯರ್ದಾರ. 6 ಶಾಸ್ತ್ರ 18 ಪುರಾಣ 4 ವೇದಗಳನ್ನ ಅಭ್ಯಾಸ ಮಾಡಿರ್ತಕ್ಕಂತ ಗುರುಗಳದಾರ. ಅದಕ್ಕೆ ಅವ್ರಿಗೆ ಹೇಳ್ತೇನೆ ನಾನು. ಏನ್ ಹೇಳಾರಿಪ್ಪ? ಇವತ್ತು ಗಂಡ ಹೆಣ್ಣಿಗೆ ಬಾಳ ವ್ಯತ್ಯಾಸ ಐತಿ. ಐತ್ರಿ. ಯಾಕೆ ವ್ಯತ್ಯಾಸ ಐತಿ ಅಂತಂದ್ರೆ ಯಾಕ್ರಿ? ಇವತ್ತು ನೋಡ ತಾಯಿಗೆ ಮತ್ತು ತಂದೆಗೆ ಎಷ್ಟು ಫರ್ಕ್ ಐತೆ ಅನ್ನೋದು ಎಷ್ಟ್ ಐತ್ರಿ? ನಿನಗೊಂದು ಉದಾಹರಣೆ ರೂಪದಾಗ ಕೊಡ್ತೇನೆ ಮಾಸ್ತರ್. ಹೆಂಗ್ರಿಪ್ಪ? ಯಾರಪ್ಪ ಅಂದ್ರೆ ಹಾಲಿನ ಬದಲು ಹೇಳಿದೀನಿ. ಹೌದಾ? ಹಾಲು ಕುಡಿಸಿ ಜೋಪಾನ ಮಾಡಿ ಅಂತ ಹೇಳಿದ್ದ. ಹೇಳ್ತಿ. ಇಲ್ಲೇ ಬೇಕು ತಾಯಿ ಇದಾಳ. ಯಾರಿಪ್ಪ? ಕುಂತಿದೇವಿ ಅಂತಕ್ಕಂತಕಿ ತಾಯಿ. ಹೌದು. ಹೌದಾ? ಕುಂತಿದೇವಿ ಅಂತಕ್ಕಂತಕಿ ತಾಯಿ ಏನ್ ಮಾಡಾಳ? ಪ್ರಪ್ರಥಮದಲ್ಲಿ ಪಾಂಡುರಾಜನ ಮದುವೆ ಆಗಿದ್ದಿಲ್ಲ. ಹೌದ್ರಿ. ಪಾಂಡುರಾಜನ ಮದುವೆ ಆಗ್ಲಾರ್ದೆ ತುಡುಗಿಲೆ ಒಂದು ಗಂಡ ಮಗನ ಹಡದಳ. ಯಾರನ್ನ ಹಡದಳ? ಕರ್ಣನ. ತುಡುಗಿಲೆ ಕರ್ಣನ ಹುಚ್ಚಳು. ಹಡದಂತ ಮಗನಿಗೆ ಮಲೆ ಕುಡಿಸಲಿಲ್ಲ, ಜೋಪಾನ ಮಾಡ್ಲಿಲ್ಲ. ತೆಪ್ಪ ಕಟ್ಟಿ ಬೀಸಾಡಿ ಹೊಳೆ ಆಗುದಿಲ್ಲ. ಹೌದ್ರಿಪ್ಪ. ನೀ ತಾಯಿ ದೊಡ್ಡಕ್ಕಿದ್ದಂದ್ರ ಇದ್ರ ಆ ಕರ್ಣನ ಹಡದ ಯಾಕೆ ಹೊಳಿ ಪಾಲ ಮಾಡಿದಿ? ಗಾಂಡಿರ್ಲಾರ್ದ ಹಡದಳು. ಹುಷಾರ್ ತಿಳ್ಕೊ. ಆ ನಂತರ ಕರ್ಣನ ಹೊಳೆ ಆಗುವುದಿಲ್ಲ. ಕರ್ಣ ಬೆಳೆದು ದೊಡ್ಡವಾಗಿ ಕೌರವ್ರ ದಂಡ ಹೋಗಿ ಸೇರ್ಕೊಂಡ. ಆ ನಂತರ 5 ಮಂದಿಗೆ ಜನ್ಮ ನೀಡಿರು. ಪಾಂಡುರಾಜನ ಮದುವೆ ಆದಳು. 5 ಮಂದಿಗೆ ಜನ್ಮ ನೀಡಿರು. ನಕುಲ ಸಹದೇವ ಅರ್ಜುನ ಭೀಮಸೇನ ಧರ್ಮರಾಜ ಅಂತಕ್ಕಂಥವ್ರು 5 ಮಂದಿ ಹುಟ್ಟರು. ಪಂಚ ಪಾಂಡವರು 5 ಮಂದಿ. 101 ಮಂದಿ ಕೌರವರು. 5 ಮಂದಿ ಪಾಂಡವರಿಗೆ 101 ಮಂದಿ ಕೌರವರಿಗೆ ಕುರುಕ್ಷೇತ್ರದಾಗ ಯುದ್ಧ ನಡೀತು. ಕುರುಕ್ಷೇತ್ರದಾಗ ಯುದ್ಧ ನಡೀತು. ಆ ಕುರುಕ್ಷೇತ್ರದಾಗ ಯುದ್ಧ ನಡೆದಾಗ 5 ಮಂದಿ ಇದ್ದಂತ ಪಾಂಡವರು 101 ಮಂದಿನೆಲ್ಲ ಕೊಂದು ಹಾಕಿದ್ರು. ಲಾಸ್ಟಕ್ಕೆ ಕರ್ಣನ ಕೊಂದ್ರು. ಕುಂತಿದೇವಿ ತಾಯಿ ಮುಂದೆ ನಿಂತಿದ್ರು. ಕಣ್ಣಾಗಿ ನೀರು ದಳ ದಳ ಹೊಂಟು. ಅವಾಗ ಧರ್ಮರಾಜ ಕೇಳ್ತಾನ, ತಾಯಿ 100 ಮಂದಿನ ಕೊಂದ್ರು ಒಂದು ಹನಿ ಕಣ್ಣಾಗ ನೀರು ನನಗ ಬರ್ಲಿಲ್ಲ, ನನಗ ಬಂದಿಲ್ಲ, ಈ ಕರ್ಣನ ಕೊಲ್ಲನ ನೀ ಯಾಕಲ್ಲ ಕತ್ತಿ ತಾಯಿ ಅಂತ ಕೇಳ್ತಾಳ. ಅವಾಗ ಹೇಳ್ತಾಳ್ರಿ 50 ವರ್ಷ ಮುಚ್ಚಿಟ್ಕೊಂಡಂತ ಮಾತು ಬಾಯಿ ಒಳಗ. ಅವಾಗ ಬಿಚ್ಚಿ ಹೇಳ್ತಾಳ, ಏನತ್ರಿ ನೋಡ ಧರ್ಮರಾಜ ಮಗನ ಯಾಕೆ ಕಣ್ಣಾಗ ನೀರು ಬಂದು ಒಳಲಾಕತ್ತಿ ಯಾಕಂತ ಕೇಳ್ತಿ. ಆ ಕರ್ಣ ನನ್ನ ಹೊಟ್ಟಿಲಿ ಹುಟ್ಟಿದ ಮಗ, ನನ್ನ ಮಗ ನಿಮ್ಮ ಅಣ್ಣ ಅಂತ ಅವಾಗ ಹೇಳ್ತಾಳ. ಹೌದಪ್ಪ ತಾಯಿ ಅನ್ನೋ. ಎಂತ ತಾಯಿ ನೀನು? ಈ ಮಾತು ನಿಮ್ಮ ಅಣ್ಣ ಅದಾನ ಅನ್ನೋದು ಅವನು ಕೊಲ್ಲಕ್ಕಿಂತ ಮೊದಲೇ ಹೇಳ್ಬಾರ್ದು. ಅನ್ನಿ ಹೇಳ್ಬೇಕಿತ್ತ. ಅವನು ಕೊಲ್ಲಕ್ಕಿಂತ ಮೊದಲೇ ಹೇಳಿದಂದ್ರೆ ನಾವ್ಯಾಕೆ ಅವನು ಕೊಲ್ತಿದೀವಿ? ಯಾಕೆ ಯುದ್ಧ ಮಾಡ್ತಿದ್ವಿ? ಇಡೀ ರಾಜ್ಯವನ್ನ ಅವಾಗ ಕೊಟ್ಟ ನಾವು ದೇಶಾಂತರ ಹೊಟ್ಟು ಹೋಗಿದೀವಿ. ಮತ್ತ ನಮ್ಮ ಅಣ್ಣನ ಮರಣ ನಮ್ಮ ಕೈ ಒಳಗ ಆಗೋ ಮಟ ನೋಡ್ಕೊತ ಸುಮ್ಮನೆ ನಿಂತಿ. ಆ ನಂತರ ಇವು ನಿಮ್ಮ ಅಣ್ಣ ಅಂತ ಹೇಳ್ತಿ. ಇಂತ ಮಾತು ನಿನ್ನ ಬಾಯಿ ಒಳಗ ಮುಚ್ಚಿಡ್ಕೋಬಾರ್ದಿತ್ತ ತಾಯಿ. ಇಂತ ಮಾತು ಯಾವಾಗ ನೀ ಮುಚ್ಚಿಡ್ಕೊಂಡಿ ಅಂದ್ಮೇಲೆ ಇನ್ನು ಮುಂದೆ ಜಗತ್ತಿನಾಗ ಯಾವ ಹೆಣ್ಣು ಮಕ್ಕಳ ಬಾಯಿ ಒಳಗ ಮಾತು ನಿಲ್ಲಬಾರ್ದು ಅನ್ನುವಂಗ ನಮ್ಮ ಧರ್ಮರಾಜ ಶಾಪ ಕೊಟ್ಟಾನ. ಹೌದ್ರಿ. ಯಾವ ಹೆಣ್ಣು ಮಕ್ಕಳ ಬಾಯಾಗ ಮಾತು ನಿಲ್ಲಂಗಿಲ್ರಿ. ಅವ್ರ ಶಾಪ ಕೊಟ್ಟ ಸಂಬಂಧ. ಹೌದ್ರಿ. ಹಿರಿಯರ ಶಾಸ್ತ್ರ ಮಾಡ್ಯಾರ. ಏನತ್ರಿ? ಮನ್ಯಾಗಿದ್ದೊಂದು ಗಡಿಗೆ ಬಾಯಿ ಮುಸ್ತೈತಿ. ಮನ್ಯಾಗಿದ್ದೊಂದು ಗಡಿಗೆ ಬಾಯಿ ಮುಸ್ತೈತಿ. ಹೆಂಗಸರ ಬಾಯಿ ಮುಚ್ಚಂಗಿಲ್ಲ. ಚಟಾಟ ಪಿಟಿ ಪಿಟಿ ಈ ಶಾಪ ನೀ ಏನ್ ತಪ್ಪು ಮಾಡಿದ್ಲ ಅದಕ್ಕೆ ಈ ಕಲಿವಿಗದಾಗ ಸಹಿತ ನಿಮ್ ಹೆಣ್ಣು ಮಕ್ಕಳಿಗೆ ತಟ್ಟೆ ಐತಿ. ಶಾಪ ತಟ್ಟೆ ಐತಿ. ಮಾತು ನಿಲ್ಲಬಾರ್ದನ್ನು ಬಾಯಾಗ ಮಾತು ನಿಲ್ಲಬಾರ್ದನ್ನುವಾಗ. ಹಿಂಗ ಏನಾರ ನಮ್ಮ ಗಂಡಿನ ಕುಲಕ ನಿಮ್ ಹೆಣ್ಣು ಮಕ್ಕಳು ಏನಾರ ಶಾಪ ಕೊಟ್ಟಿದ್ರು ಹೇಳ. 33 ಕೋಟಿ ದೇವಾದಿಗಳಿಗೆ ಬೃಹಸ್ಪತಿ ಗುರು ಅದಾನ. 66 ಕೋಟಿ ದೈತ್ಯರಿಗೆ ಶುಕ್ರಾಚಾರ್ಯ ಗುರು ಅದಾನ. ನಿಮ್ ಹೆಣ್ಣು ಮಕ್ಕಳೊಳಗ 33 ಕೋಟಿ ದೇವತೆಗಳಿಗೆ ಯಾರು ಗುರು ಅದರಿ? 66 ಕೋಟಿ ದೈತ್ಯರಿಗೆ ನಿಮ್ಮಕ್ಕೆ ಯಾವಾಗ ಗುರು ಅದರಿ? ತೊಂಬರ್ ನಿಮ್ ತಿಂಡಿದ್ರ ಅದಕ್ಕೆ ಹೆಣ್ಣಿನಲ್ಲಿ ಗಂಡಿನಲ್ಲಿ ಬಹಳ ವ್ಯತ್ಯಾಸ ಐತಿ. ಈ ಮಾತ ಯೂಟ್ಯೂಬ್ ದಾಗ ಹೆಣ್ಣು ಆಡೋರಿಗೆ ಪಕ್ಕಾ ಬಿಟ್ಟು ಬಿಡಿ ಅನ್ನಿದ್ರ ಒಟ್ಟೆ ನೋಡ. ಚೌಡಿಕಿ ಮಾಡಿದವ್ರು ಎಟ್ಟಿದ್ರಲ್ಲ ನೀವು ಅಟ್ರಿಗೆ ಮಾತು ಬಿಡ್ತ ನೋಡಿ. ಯಾಕಂದ್ರ ನಿನ್ನ ತಾಕತ್ತಿತ್ತಂದ್ರ ಮಾಸ್ತರ ಕುಂತಿದೇವಿ ಅಂತಕ್ಕಂತ ಏನ್ ತಾಯಿ ಇದಲ್ಲ. ಈ ಕುಂತಿದೇವಿ 5 ಮಂದಿ ಮಕ್ಕಳ ಹಡದ ಮಕ್ಕಳ ಹಡದ 5 ಮಂದಿಗೆ ಊಟಕ್ಕೆ ನೀಡಿಳು. 5 ಮಂದಿಗೆ ಊಟಕ್ಕೆ ನೀಡಾಕತ್ತಿಳು. ಆ ಊಟಕ್ಕೆ ನೀಡುವಾಗ ಬಾಯಿಗೆ ಊಟಕ್ಕೆ ನೀಡುವಾಗ ತನ್ನ ಎದಿಲಿಂದ ರಕ್ತ ಸೋರೈತಿ. ತನ್ನ ಎದಿಲಿಂದ ರಕ್ತ ಬಿತ್ತು. ರಕ್ತ ಸೋರಾಕತ್ತಾನ. ಅದು ಏನ್ ಕಾರಣಕ್ಕಾಗಿ ಸೋರಿತ? ಏನ್ ಅಂತ ತಪ್ಪು ಮಾಡಿದ? ಅವ್ರು ದೊಡ್ಡವ್ರಿದ್ರೆ ಮಕ್ಕಳು ದೊಡ್ಡವಾಗಿದ್ದು ಹರೇ ಬಾರ್ಕ ಬಂದಿದ್ರ ಅಂತವ್ರಿಗೆ ಊಟಕ್ಕೆ ನೀಡುವಾಗ ಕುಂತಿದೇವಿ ಎದಿ ಒಳಗಿಂದ ರಕ್ತ ಸೋರೈತಿ. ಏನ್ ಕಾರಣಕ್ಕಾಗಿ ರಕ್ತ ಸೋರೈತಿ ಅನ್ನೋದು ನಿಮ್ ಹೆಣ್ಣಾಡವ್ರು ಚೌಡಿಕಾರ ಎಟ್ಟಿದ್ರಲ್ಲ ಮಾಸ್ತರ ಅಟ್ಟು ಮಂದಿಗೆಲ್ಲ ಕೇಳಾಕ್ತೇನೆ. ಇದನ್ನ ಯೂಟ್ಯೂಬ್ ದಾಗ ವೈರಲ್ ಮಾಡಿಬಿಟ್ಟ. ಒಟ್ಟು ಇಟ್ಟೋತರ ಬಂದಿಲ್ಲ. ಬಾಳ ಚಲೋ ಆತಪ್ಪ. ಈಗ ಬಂದ್ನಿ ತಾಕತ್ತಿದ್ರ ನಿಮ್ ಹೆಣ್ಣಾಡವ್ರಿಗೆ ಎಲ್ಲರಿಗೂ ಇದೊಂದು ಸವಾಲ್ ನೋಡಿ. ಯೂಟ್ಯೂಬ್ ಮುಖಾಂತರ ಸವಾಲ್ ನೋಡಿ. ಅದಕ್ಕೆ ಹೆಣ್ಣ ಗಂಡಿನಲ್ಲಿ ವ್ಯತ್ಯಾಸ ಐತಿ ಮಾಸ್ತರ. ತಕರಾರು ಮಾಡಿ ಮಾತಾಡೋದು ಬೇಡ. ಇನ್ನೂ ಒಂದು ಮಾತು ಕೇಳ ನಾವು. ನೀವು ಗಂಡ ಮಕ್ಕಳಿದ್ರೆ ಸೀರೆ ಯಾಕೆ ಉಟ್ಕೊಂಡ್ರಿ? ನಿಮ್ಮ ಸ್ವಾಮಾನಿ ಇಲ್ಲ ಸೀರೆ ಉಟ್ರಿ. ಸ್ವಾಮಾನಿ ಇಲ್ಲ ತಂದಿಯಲ್ಲ ಅವರು ಗಂಡ ಸಾಲ ಪಕ್ಕ ಹೆಂಗ ಸಾಲ ಅಂದಾರ. ಸೀರೆ ಯಾಕೆ ಉಟ್ಟರಿ ಅಂತಕ್ಕಂತ ಮಾತು ಕೇಳ್ಯಾರ. ಅದಕ್ಕೆ ಲಿಗಲ್ವಾದಂತ ಉತ್ತರ ಹೆಂಗೈತಪ್ಪ ಅಂದ್ರ
ಸೀರೆ ಉಡ್ಬೇಕಾದ್ರೂ ಒಂದೊಂದು ಕಾರಣ ಐತಿ. ಐತ್ರಲೆ ಹೆಣ್ಣು ತಾನೇ ಆದ ಗಂಡು ತಾನೇ ಆದ ಆತ್ಮ ಸಾಕ್ಷಿ ಆತ್ಮ ಇರಿತು ಹೌದು ಹೇಳಿನಂದ್ರ ನಿಮ್ಮ ಆಯಿಗೆ ಆಗೋದು ಆರತಿಲಿ ಮುದುಕಿಗೆ ದೊರೆಯೋದು ದೊರೆಯೋದು ಹೆಣ್ಣು ಅವನ ಗಂಡು ಅವನ ಆ ವಿಚಾರದಾಗ ಬಂದ್ರೆ ಪುರಾಣ ಲೆಕ್ಕದಾಗ ಇಲ್ಲಿ ಸೀರೆನ ಯಾಕೆ ಉಟ್ರಿ ಅಂತ ನೀ ಕೇಳ್ತಿಲ್ಲ. ಸೀರೆ ಉಟ್ಟ ಭೀಮ ಸೀರೆ ಉಡ್ಬೇಕಾರೆ ಯಾಕೆ ಉಟ್ಟಂದ್ರ ದ್ರೌಪದಿ ಮಾನ ಕಾಪಾಡೋದಕ್ಕಾಗಿ ಸೀರೆ ಉಟ್ಟ. ಹೌದ್ರಿ ದ್ರೌಪದಿ ಮಾನ ಕಾಪಾಡೋದಕ್ಕಾಗಿ ಭೀಮ ಸೀರೆ ಉಟ್ಟ. ಹೆಂಗಪ್ಪ ಅಂದ್ರ ದ್ರೌಪದಿನ ಕಿಚ್ಕ ಬಾಳ ಕಾಡ್ತಾ ಇದ್ದ. ಏನತ್ ಕಾಡ್ತಿದ್ದಪ್ಪ ಏ ದ್ರೌಪದಿ ನೀ ನನ್ನ ಗರಡಿ ಮನೆಗೆ ಬುತ್ತಿ ಕಟ್ಕೊಂಡ್ ಬರ್ಬೇಕು ಬಾ ನೀನು ನನ್ನ ಗರಡಿ ಮನೆಗೆ ಬುತ್ತಿ ಕಟ್ಕೊಂಡ್ ಬರ್ಬೇಕಂತ ಕಾಡ್ತಾ ಇದ್ದ. ಆ ಕಾಡು ಸಮಯದೊಳಗ ಭೀಮ ಅಂತ ಏನ್ ಮಾಡಿದ ಬಂದಾಕಿನ ಭೀಮನ ಮುಂದೆ ಹೇಳಿದ ಏನಂತ ಹೇಳ ಕಿಚ್ಕನ ಮನೆಗೆ ನಾವ್ ಹಾಕ್ತಂದ್ರ ನಾನು ಏನಾರು ಮಾಡಿದ್ದನ್ನ ತಂಜೆ ಗಂಡನ ಮುಂದೆ ಬಂದ್ ಹೇಳು ಗಂಡ ಇದ್ದಂತ ಹೇಳಿದವ್ ನೋಡ ದೇವಿ ನೀವ್ ಹಾದಿ ಅಂದ್ರ ನಿನ್ನ ಶೀಲ ಹಾಳಾಕೈತಿ ನಿನ್ನ ಪತಿವರ್ತ ಹಾನಿ ಮಾಡ್ತಾನ ಮಗ ಅವನ್ ಏನೈತ್ಲೆ ನಿನ್ನ ರೂಪ ತಗೊಂಡ್ ಹೋಗಿ ನಾವ್ ಕೊಲ್ತಾನ ಮಗನ ಅಂತೇಳಿ ಅವ್ನ್ ನನ್ನ ಕೈಯಾಗ ಒದಾಯ್ತೇಳಿ ಭೀಮ್ ಅಂತ ಅವ್ ಸೀರೆ ಉಟ್ಕೊಂಡ್ ಕಿಚ್ಕನ್ ಗಡಿ ಮನೆಗೆ ಹೋದ್ರಿ ಹೋಗ್ಯಾನ್ರಿ. ಕಿಚ್ಕನ್ ಗಡಿ ಮನೆಗೆ ಸೀರೆ ಉಟ್ಕೊಂಡ್ರು ದ್ರೌಪದಿ ವೇಷಧಾರ ಮಾಡ್ಕೊಂಡ್ ಹೋದ. ಅವಾಗ ದ್ರೌಪದಿ ವೇಷಧಾರ ಮಾಡ್ಕೊಂಡ್ ಹೋದ ಕಿಚ್ ಖುಷಿ ಆದ ಮಗ ದ್ರೌಪದಿ ನನ್ನ ಮಾತು ಕೇಳಿ ಬಂದ್ರ ಖುಷಿ ಆದ. ಖುಷಿಯಾಗಿ ರಟ್ಟ್ಯಾಗ ಕೈ ಹಾಕಿ ಜಕ್ಕೊಳಕ್ ಹೋದ. ಅವ ಕೇಳ್ತಾನ ಭೀಮ್ ಇದ್ದ ಮುಕ್ಕಳಾಗ ಕೈ ಹಾಸಿ ದಿವ್ ನೆಲಕ್ ಹೇರಿದ ಕಿಚ್ಕನ ಮುಕ್ಕಳಾಗ ಕೈ ಹಾಸಿ ನೆಲಕ್ ಹೇರಿದ ಕಾಲ್ ಮೇಲೆ ಕಾಲಿಟ್ಟು ಗೀಚ್ ಕೂದ್ಬಿಡ ನೋಡ ಸೀರೆ ಯಾಕೆ ಉಟ್ಟೈತಿ ಅವ್ ಸೀರೆ ಉಟ್ಕೊಂಡ್ ಹೋಗಿ ಆ ಕಿಚ್ಕನ ಗೀಚ್ ಬರ್ದಿದ್ರ ಬರ್ಲಿಕ್ಕಂದ್ರ ಅವ್ ಗಣಮಾಗ ಇದ್ದ ಸೀರೆ ಉಟ್ಕೊಂಡ್ ಹೋಗಿ ಕಿಚ್ಕನ ಗೀಚ್ ಬಂದ ಅವ್ ಸೀರೆ ಉಟ್ಕೊಂಡ್ ಹೋಗಿ ಕಿಚ್ಕನ ಗೀಚ್ ಬರ್ದಿದ್ರ ಬರ್ಲಿಕ್ಕಂದ್ರ ಮತ್ತೆ ನಿಮ್ಮನ್ನ ಹೆಣ್ಮಕ್ಳನ್ನ ಕಳ್ಸಿರ ನೀವೇನ್ ಗೀಚ್ತಿದ್ರ ಹೋಗಿ ನೀ ಏನ್ ಗೀಸಿದೆ ದುರ್ಗಿ ಯಾಕ್ರಿ ಯಾರ ಅಲ್ಲ ಅವ್ ಸೀರೆ ಉಟ್ಕೊಂಡ್ ಹೋಗಿ ಅವ್ನಿಗೆ ಗೀಚ್ ಬಂದ ಹೌದು ಮತ್ತೆ ನಿಮ್ಮನ್ನ ಹೆಣ್ಮಕ್ಳನ್ನ ಕಳ್ಸಿರ ನೀವ್ ಏನ್ ಗೀಚ್ತಿದ್ರಿ ನೀ ಏನ್ ಗೀಸ್ತಿದ್ದಿ ಏನ್ ಗೀಸ್ತಿದ್ರಿ ಬೇಕು ನೀ ಏನ್ ಗೀಸ್ತಿದ್ದಿ ಹೇಳ ನಾನು ಚಾಂಚನ ಕೊಡ್ದ ನಿನ್ನ ಗೀಸ್ತ ಮತ್ತೆ ಸುಮ್ಮಿರ್ತಾರ ವಿಚಾರ ತಿಳ್ಕೊಲ್ಲ ತಿಳಿಲಾರ್ದ ಮಾತಾಡಿ ಕೇಳಕ್ ಹೋಗ್ಬೇಡ ಇನ್ನು ಮುಂದೆ ನೀ ಕೇಳಬಹುದು ಸೀರೆನೆ ಉಟ್ಕೊಂಡು ಯಾಕೆ ಹೋದ್ರಿ ಅಂತ ಕೇಳಬಹುದು ಯಾಕೆ ಹೋಗ್ಯಾನಂತ ಕೇಳಬಹುದ್ರಲ್ಲ 1 ವರ್ಷ ಅಜ್ಞಾತವಾಸ 12 ವರ್ಷ ವನವಾಸ ಇತ್ತ ಪಾಂಡೂರ್ ಅವ್ರಿಗೆ ಹೌದ್ರಿ 1 ವರ್ಷ ಅಜ್ಞಾತವಾಸ 12 ವರ್ಷ ವನವಾಸ ಇತ್ತು. ಅಜ್ಞಾತವಾಸ ಇದ್ದಾಗ ಯಾರಿಗೂ ಗೊತ್ತಾಗ್ಬಾರ್ದು ಹೌದಾ ಅಟ್ರು ಇದ್ರ ವಿರಾಟ್ ರಾಜನ ಮನಿ ಒಳಗ ಎಟ್ರು ದಗದ ಮಾಡ್ತಿದ್ರ ವೇಷಧಾರಣ ಮಾಡ್ಕೊಂಡ್ ದಗದ ಮಾಡ್ತಾ ಇದ್ರು. ಅಲ್ಲೇ ಆದಂತ ಘಟನೆ ಇದು ದ್ರೌಪದಿದು. ಅವಾಗ ಸೀರೆ ಉಟ್ಟಾನ ಭೀಮ್ ಅದಕ್ಕಾಗಿ ಅಲ್ಲಿ ಯಾರಿಗೂ ಗೊತ್ತಾಗ್ಬಾರ್ದಂತೆ ಸೀರೆ ಉಟ್ಕೊಂಡ್ ಹೋಗಿ ಕಿಚ್ಕನ ಮದ ಮಾಡಿ ಬಂದಾನು. ಮತ್ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸ. ಅದಕ್ಕೆ ವಿಚಾರ ತಾತ್ಪರ್ಯ ಹಿಂಗೈತಿ. ಇನ್ನು ಬಹಳ ಮಾತಾಡೋದು ಬೇಡ. ಅದಕ್ಕೆ ಇನ್ನೊಂದ್ 2 ಕ್ಯಾಲಿ ಹಾಡ್ರಿ. ಕ್ಯಾಲಿ ಹಾಡ್ ಚಾನ್ಸ್ ಕೊಡು ನೀ ಹೆಣ್ ಹಾಡಾರಿಗೆ ಚಾನ್ಸ್ ಕೊಡ್ರಿ. ರಾಧಿ ಕೊಡು ರಾಧಿ ಅವ್ ಕೊಡ್ತಾನ ಗಾಡಿ ಮೇಲೆ ಕೂತಾನ ಕಾಕ ಅವ್ ನೋಡಿ ಈಗ ಬಂದ ಹೆಂಗ ಹಚ್ಚಾನ ಅದಕ್ಕೆ ಬುಲ್ ಬುಲ್ಲು ಹಚ್ಚಾನ ಅವ್ ಗಾಡಿ ಮೇಲೆ ಕೂತಾರಂತ ಬಾಳೆ ಪೋಳಿ ಮೇಗಿತ್ತ ಒಂದು ತೆಳಗಿಳಿದ್ ಹೇಳಿದ್ರ ಅದಕ್ಕೆ ಹಾಕಿರೋ ನೈಟಿ ಬಡೀನಿ ಅಡೇ ಏನ್ ಹೇಳಾಳ ಏನ್ ಹೇಳ್ತಾಳ ನೀ ಡೈವರ್ ನನ್ನ ಲವರ ಮತ್ತ ಇನ್ನೊಂದ್ ಹೇಳಗಲ್ಲ ಏನ್ ಹೇಳ್ತಾಳ ವಾಟಿಗೆ ಶಾಂಪು ಹಚ್ಚಿ ತೊಳತಾಳ ಏನ ಚಂದನ ಅರ್ತಾವ ಹೋಗಲ್ಲ ಈಕಿ ಬಂದಾಳ ಹೆಂಗ್ ಬಂದಾಳು ಪೋಜ್ ಕೊಟ್ಟಾಳು ಫೋನ್ ನಂಬರ್ ಕೊಟ್ಟಾಳು ಪೋಜ್ ಕೊಟ್ಟಾಳು ಫೋನ್ ನಂಬರ್ ಕೊಟ್ಟಾಳು ನಮ್ಮ ಹೊಸರು ಹುಡುಗಿ ಕಾಲಾಗೊಂದ ದಾರ ಕಟ್ಟ್ಯಾಳು ನಮ್ಮ ಹೊಸರು ಹುಡುಗಿ ಕಾಲಾಗೊಂದ ದಾರ ಕಟ್ಟ್ಯಾಳು ಪೋಜ್ ಕೊಟ್ಟಾಳು ಫೋನ್ ನಂಬರ್ ಕೊಟ್ಟಾಳು ಫೋನ್ ನಂಬರ್ ಕೊಟ್ಟಾಳು ನಮ್ಮ ಮಾವನ ಮಗಳ ನೆನೆಲು ಮನೆ ದೊಡ್ಡಕ್ಕಾಗ್ಯಾಳು ನಮ್ಮ ಮಾವನ ಮಗಳ ನೆನೆಲು ಮನೆ ದೊಡ್ಡಕ್ಕಾಗ್ಯಾಳು ಹರಿಯದ ಹುಡುಗರು ಪಟ್ಟ್ಯಾಗ ಫುಲ್ಲ ಪವರು ಕುಡದ ವಾಂತಿ ಮಾಡ್ಕೊಂಡ್ ಹೆಂಗಿಯ ಮ್ಯಾಲ ಪ್ರೀತಿ ಪ್ರೇಮ 2 ಸೇರಿ ಬಾಟ್ಲಿಯ ಮ್ಯಾಲ ಕುಡದ ವಾಂತಿ ಮಾಡ್ಕೊಂಡ್ ಹೆಂಗಿಯ ಮ್ಯಾಲ ಹುಡುಗಿ ಮಾಡಿದ ತಪ್ಪ ದುರ್ಗಿ ಮಾಡಿದ ತಪ್ಪ ಹಾಕಬ್ಯಾಡ ತಂಗಿಯ ಮ್ಯಾಲ ಹುಡುಗಿ ಮಾಡಿದ ತಪ್ಪ ಹಾಕಬ್ಯಾಡ ಎಲ್ಲಿಯ ಮ್ಯಾಲ ಬಂದ್ರ ಮಾವನ ಬುಲೆಟ್ ಗಾಡೆ ಪಡ್ 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 ಪಡ ಏ ಮಾಮ ನನಗಾಗಿ ಹುಡುಗಿ ಹತ್ತಿದಿ ಬ್ಯಾಣ್ಣ
ನನಗಾಗಿ ಹುಡುಗಿ ಹತ್ತಿ ಬೆನ್ನ ತೆರದ ನೋಡಿಲ್ಲ ಕಣ್ಣ ನಾ ತೆರದ ನೋಡಿಲ್ಲ ಕಣ್ಣ ಏ ಹೆಣ್ಣ ಬದಲಿಸಬೇಡ ಬಣ್ಣ ಮುಕ್ಕೆ ಹೋಗಿರೆ ಮಣ್ಣ ಬದಲಿಸಬೇಡ ಬಣ್ಣ ಮುಕ್ಕೆ ಹೋಗಿರೆ ಮಣ್ಣ ಹುಡುಗಿ ಹತ್ತದ ಬೆಣ್ಣ ನನಗಾಗ ಹುಡುಗಿ ಹತ್ತದ ಬೆಣ್ಣ ತೆರದ ನೋಡಿಲ್ಲ ಕಣ್ಣ ನಾ ತೆರದ ನೋಡಿಲ್ಲ ಕಣ್ಣ ಏ ಎಲ್ಲ ಬದಲಿಸಬೇಡ ಬಣ್ಣ ಮುಕ್ಕೆ ಹೋಗಿರ ಮಣ್ಣ ಬದಲಿಸಬೇಡ ಬಣ್ಣ ಮುಕ್ಕೆ ಹೋಗಿರೆ ಮಣ್ಣ ಹತ್ತಿದಿ ಬೆನ್ನ ತೆರದ ನೋಡಿಲ್ಲ ಕಣ್ಣ ನಾ ತೆರದ ನೋಡಿಲ್ಲ ಕಣ್ಣ ಏ ಅಣ್ಣ ಬದಲಿಸಿ ಬ್ಯಾಡ ಬಣ್ಣ ಮುಕ್ಕೆ ಹೋಗಿರೆ ಮಣ್ಣ ಬದಲಿಸಿ ಬ್ಯಾಡ ಬಣ್ಣ ಮುಕ್ಕೆ ಹೋಗಿರೆ ಮಣ್ಣ ಹತ್ತದ ಬೆಣ್ಣ ನನಗಾಗ ಒಳಗೆ ಹತ್ತದ ಬೆಣ್ಣ ತೆರದ ನೋಡಿಲ್ಲ ಕಣ್ಣ ನಾ ತೆರದ ನೋಡಿಲ್ಲ ಕಣ್ಣ ಏ ಅಲ್ಲ ಬದಲಿಸಬೇಡ ಬಣ್ಣ ಮುಕ್ಕೆ ಹೋಗಿರೆ ಮಣ್ಣ ಬದಲಿಸಬೇಡ ಬಣ್ಣ ಮುಕ್ಕೆ ಹೋಗಿರೆ ಮಣ್ಣ ಬುದ್ಧಿಯಿಂದ ಪ್ರಕೃತಿನ ಮನಸ್ಸಿನಿಂದ ಮಹಾಲಕ್ಷ್ಮಿನ ಪ್ರಕೃತಿನ ಮನಸ್ಸಿನಿಂದ ಮಹಾಲಕ್ಷ್ಮಿನ ಬಿಟ್ಟನ ಮುಖದಿಂದ ಸರಸ್ವತಿನ ಏ ಅಣ್ಣ ಬದಲಿಸಬೇಡ ಬಣ್ಣ ಏ ಮುಕ್ಕೆ ಹೋಗಿರೆ ಮಣ್ಣ ಬದಲಿಸಬೇಡ ಬಣ್ಣ ಮುಕ್ಕೆ ಹೋಗಿರೆ ಮಣ್ಣ ಆಗ ಹುಡುಗಿ ಹತ್ತದ ಬೆಣ್ಣ ನನಗಾಗ ಹುಡುಗಿ ಹತ್ತದ ಬೆಣ್ಣ ತೆರದ ನೋಡಿಲ್ಲ ಕಣ್ಣ ನಾ ತೆರದ ನೋಡಿಲ್ಲ ಕಣ್ಣ ಏ ಎಲ್ಲ ಬದಲಿಸಬೇಡ ಬಣ್ಣ ಮುಕ್ಕೆ ಹೋಗಿರೆ ಮಣ್ಣ ಬದಲಿಸಬೇಡ ಬಣ್ಣ ಮುಕ್ಕೆ ಹೋಗಿರೆ ಮಣ್ಣ ಒಟ್ಟ ಆದ 4 ದಿವಸ ಗಂಡಾಗ ಕೊಂತ ನೀಡರ ಹಣ್ಣಾಡ ಗಂಡಾಗ ಕೊಂತ ನೀಡರೆ ಅಣ್ಣ ಏನಾಗಿ ಹುಟ್ಟತಾಳ ಹಾಡೇಳ ಚಂಚಾನ ಏ ಅಣ್ಣ ಬದಲಿಸಬೇಡ ಬಣ್ಣ ಮುಕ್ಕೆ ಹೋಗಿರೆ ಮಣ್ಣ ಬದಲಿಸಬೇಡ ಬಣ್ಣ ಮುಕ್ಕೆ ಹೋಗಿರೆ ಮಣ್ಣ ಹತ್ತದ ಬೆಣ್ಣ ನನಗಾಗ ಹುಡುಗಿ ಹತ್ತದ ಬೆಣ್ಣ ತೆರದ ನೋಡಿಲ್ಲ ಕಣ್ಣ ನಾ ತೆರದ ನೋಡಿಲ್ಲ ಕಣ್ಣ ಏ ಎಲ್ಲ ಬದಲಿಸಬೇಡ ಬಣ್ಣ ಮುಕ್ಕೆ ಹೋಗಿರಿ ಮಣ್ಣ ಬದಲಿಸಬೇಡ ಬಣ್ಣ ಮುಕ್ಕೆ ಹೋಗಿರಿ ಮಣ್ಣ ಹೊಡಿಯ ತಟ್ಟೆ ನಿಂತವನಾನ ಅದ್ರಾಗ ಹೊಟ್ಟೆ ಬಂದಕ್ಕೆ ನೀನ ನಿಂತವ ನಾನು ಅದರಾಗ ಹೊಟ್ಟೆ ಬಂದಾಕಿ ನೀನ ಯಾವಕ್ಕೆ ಹುಟ್ಟ್ಯಾಳ ತೆಗೆದು ಹೇಳ ಪುರಾಣ ಏ ಹೆಣ್ಣ ಬದಲಿಸಬೇಡ ಬಣ್ಣ ಬದಲಿಸಬೇಡ ಬಣ್ಣ ಮುಕ್ಕೆ ಹೋಗಿರೆ ಮಣ್ಣ ಒಳಗೆ ಹತ್ತದ ಬೆಣ್ಣ ನನಗಾಗ ಒಳಗೆ ಹತ್ತದ ಬೆಣ್ಣ ತೆರೆದ ನೋಡಿಲ್ಲ ಕಣ್ಣ ನಾ ತೆರೆದ ನೋಡಿಲ್ಲ ಕಣ್ಣ ಬದಲಿಸಬೇಡ ಬಣ್ಣ ಮುಕ್ಕೆ ಹೋಗಿರಿ ಮಣ್ಣ ಬದಲಿಸಬೇಡ ಬಣ್ಣ ಮುಕ್ಕೆ ಹೋಗಿರಿ ಮಣ್ಣ ಬಕ್ಕಯ್ಯ ಮುತ್ಯ ಬಾಡಿಗೆ ಚಿನ್ನ ಹನುಮಂತ ಬರದ ಹೇಳದ ಪೆಣ್ಣ ಹನುಮಂತ ಬರದ ಹಿಡದ ಪೆಣ್ಣ ಕೋಣ ಕೇಳಿದ್ರ ತಿಂದಂಗ ಬಾಳಿ ಅಣ್ಣ ಏ ಅಣ್ಣ ಬದಲಿಸಬೇಡ ಬಣ್ಣ ಏಯ ಮುಕ್ಕೆ ಹೋಗಿರೆ ಮಣ್ಣ ಬದಲಿಸಬೇಡ ಬಣ್ಣ ಮುಕ್ಕೆ ಹೋಗಿರೆ ಮಣ್ಣ ಹುಡುಗಿ ಹತ್ತದ ಬೆಣ್ಣ ನನಗಾಗ ಹುಡುಗಿ ಹತ್ತದ ಬೆಣ್ಣ ತೆರಲ ನೋಡಿಲ್ಲ ಕಣ್ಣ ನಾ ತೆರಲ ನೋಡಿಲ್ಲ ಕಣ್ಣ ಏ ಹೆಣ್ಣ ಬದಲಿಸಬೇಡ ಬಣ್ಣ ಮುಕ್ಕೆ ಹೋಗಿರಿ ಮಣ್ಣ ಬದಲಿಸ
ಮಣ್ಣ ಮಣ್ಣ ಬೆಂಗಳೂರು ತಿರುಗಿನ ಮಂಗಳೂರು ತೆರಗಿಣೆ ಬೆಂಗಳೂರು ತೆರಗಿನ ಮಂಗಳೂರು ತೆರಗಿಣೆ ಅದಿನ ನಾ ಡೈವರ ಅತ್ತೆ ಅದಿನ ನಾ ಡೈವರ ಕೇಳ ಸೋದರತ್ತೆ ನಿನ್ನ ಮಗಳ ಏಕ ನಂಬರ ಅತ್ತೆ ಮಗಳ ಏಕ ನಂಬರ ನಿನ್ನ ಮಗಳ ಏಕ ನಂಬರ ಅತ್ತೆ ಮಗಳ ಏಕ ನಂಬರ ಹತ್ಯಾದ ಬೆಣ್ಣ ತೆರೆದ ನೋಡಿಲ್ಲ ಕಣ್ಣ ತೆರೆದ ನೋಡಿಲ್ಲ ಕಣ್ಣ ಎಲ್ಲ ಬದಲಸ ಬೇಡ ಬಣ್ಣ ಮುಕ್ಕೆ ಹೋಗಿರ ಮಣ್ಣ ಬದಲಸ ಬೇಡ ಬಣ್ಣ ಮುಕ್ಕೆ ಹೋಗಿರ ಮಣ್ಣ ಮಣ್ಣ ನನಗಾಗಿ ಹುಡುಗಿ ಹತ್ತಿದಿ ಬೆನ್ನ ಬದಲಿಸಿ ಬೇಡ ಬಣ್ಣ ತೆರೆದ ನೋಡಿಲ್ಲ ಕಣ್ಣ ಮೊಕ್ಕೆ ಹೊದಿರಿ ಮಣ್ಣ ಹೌದಲ್ಲ ಹೌದು. ನೋಡು ನೀ ಎಲ್ಲ ಹೇಳ್ತಿ ಹಾ, ಹಾ. ನಾನ ಹೆಚ್ಚ ನಾನ ದೊಡ್ಡಕ್ಕೆ ನಾನ ಶ್ರೇಷ್ಠ ಅಂತ ಹೇಳಿ ಹೌದು ನೀವು ಎಷ್ಟು ಮಂದಿ ದೇವನ ದೇವತೆಗಳದಿರ್ಲೆ ಹಾ, ಹಾ. ಎಲ್ಲಾರು ನಮ್ಮ ಅಪ್ಪ ಹುಟ್ಟಿಸಿ ಬಿಟ್ಟಾನ ಹೌದು ಹೌದ್ರು ಹಾ, ಹಾ. ನೋಡ ಬುದ್ಧಿಲಿಂದ ಪ್ರಕೃತಿ ಹುಟ್ಟ್ಯಾಳ ಹೊಟ್ಯಾಳ ಮನಸ್ಸಿನಿಂದ ಮಹಾಲಕ್ಷ್ಮಿ ಹುಟ್ಟ್ಯಾಳ ಹೌದು ಮುಖದಿಂದ ಸರಸ್ವತಿ ಹುಟ್ಟ್ಯಾಳ ಹೊಟ್ಯಾಳ ಹೌದಲ್ಲ ಹೌದ್ರಿ ಇಚ್ಛಾದಿಂದ ಇಚ್ಛಾಶಕ್ತಿ ಹುಟ್ಟ್ಯಾಳ ಹಾ ಹಾ ಹೌದಲ್ಲ ಹೌದು ಈಗ ನೀ ಹೇಳ್ಕೊಳ್ಳೋದು ಎಲ್ಲಾ ಮುಂದೆ ಏನ್ ದೊಡ್ಡ ಗುಡಿಗೆ ಐತಿ ಕಟ್ಟ್ಯಾರ ಅಂತ ಹೇಳ್ತಿಲ್ಲ ಹಾ ಹಾ ಎಲ್ಲಿ ಹೌದು ನಿಮಗೆ ಹೇಳ್ಕೊಳ್ಳೋದು ಎಲ್ಲವರ ಯಾರಿಂದ ಹುಟ್ಟ್ಯಾಳ ಹೇಳಿ ನೀನು ತಿಂಡಿದ್ರ ಹೇಳ್ತಾಳ ಚಾಣಕ್ಯದಾಳ ಒಟ್ಟ ಹೇಳ್ಕೊಳ್ಳೋದು ಎಲ್ಲವ ಹೌದು ರೇಣುಕ ರಾಜ 7 ಮಂದಿ ಹೆಂಡ್ರದಾರ ಅದಾರ 7 ಮಂದಿ ಹೆಂಡ್ರ ಒಳಗೆ ಹೇಳ್ಕೊಳ್ಳೋದು ಎಲ್ಲವನ್ನ ಯಾರು ಹಾಡದಿದ್ರಂದ್ರ ಬಾ ನಿನ್ನ ತಿಂಡಿ ತಿಳ ಹೋಲಿ ಬಾ ಬಂದಿನ ಬಳಕ ನೀನು ಪಾವಾರ ಇದ್ರ ನೀನು ತೇಂಟ ಇದ್ರ ನೀನು ಕೊಬೆ ಐತ್ರ ಹೌದಲ್ಲ ಏನ ಕಲರ್ ಚೇಂಜ್ ಮಾಡಿ ಅಡೇ ಹೌದಲ್ಲ ಹೌದು ಇನ್ನೊಂದ್ ಕ್ಯಾಲಿ ಹಾಡಿ ಚಾನ್ಸ್ ಕೊಡ್ತಮ್ಮ ಹಾ ಹಾ ಮುಂದಿನ ಪಾಳ್ಯಕ್ಕೆ ಬಂದ್ ಏನ್ ಮಾತಾಡ್ತಾಳ ಏನ್ ಹಾಡ್ತಾಳೆ ನೋಡಾಕ್ ಬರ್ತೈತಿ ನೋಡಾಕ್ ಬರ್ತೈತಿ ಅಡೇ